ಕಾಮನಗಳ ಶ್ಯಾಮ ಮಾತಂಗಿ ಮನಸ್ಸಾರಿ ಕುರಿಯಾರ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಗಿ ಏಣಾನಿಬವಕ್ಕೆ ನೀನೇ ನನಗೆ ಅಮ್ಮ ನೀನೇ ನನಗೆ ಮೋಹನ ಕಲ್ಯಾಣಿಯೇ ತ್ರಿಪುರ ಸುಂದರಿ ಪುಣ್ಯ ಪದ ಪುಂಡಲೀಕ ಸಾಷ್ಟಾಂಗ ಪ್ರಣಾಮಗಳು. ನಿನಗೆ ಅತ್ಯಂತ ಪ್ರೀತಿಯ ರಾಗ ಅಂತ ಗೊತ್ತಾಯ್ತು. ಆರೋಹಣದಲ್ಲಿ ಮೋಹನ, ಅವರೋಹಣದಲ್ಲಿ ಕಲ್ಯಾಣಿ. ಕಲ್ಯಾಣ ಅಂತ ನಿನಗೆ ಸಂತೋಷ ಆಗಬೇಕು ಅಂದ್ರೆ ನಾನು ಮೋಹನ ಕಲ್ಯಾಣಿಯಲ್ಲಿ ಸ್ತುತಿ ಮಾಡಿದ್ದಮ್ಮ. ಸರಿ, ಸ್ವೀಕರಿಸಬೇಕು, ನನ್ನನ್ನು ಉದ್ಧರಿಸಬೇಕು. ಭಜನೆ ಮಾಡ್ಲಿಲ್ಲ ಅಂತಲ್ಲ, ಮತ್ತೆ ಯಾವತ್ತು ಮಾಡ್ತೇವೆ ನಾವು. ಅದು ನಗರ ಭಜನೆ, ಇದು ವನ ಭಜನೆ. ಅಲ್ಲಿ ಕಾಮನ ಇಲ್ಲ, ಇಲ್ಲಿ ಕಾಮನ ಇದೆ. ನನಗಾಗಿ ಅಲ್ಲ, ನನ್ನ ದೊರೆಯಾದಂತಹ ಶುಂಭನಿಗಾಗಿ ಆತ ನಿನ್ನನ್ನು ಬಯಸಿದ್ದಾನೆ. ಅದನ್ನು ಹೇಳುವುದಕ್ಕಾಗಿ ಬಹಳ ಮಂದಿಗಳು ಬಂದರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉತ್ತರವನ್ನು ಕೊಟ್ಟೆಯಂತೆ ಸುಗ್ರೀವ ಒಂದು ಸಂಭಾಷಣೆಗೆ ಜನಾಧಿಪತ್ಯ ತೀರ್ಮಾನ ಮಾಡಿದ್ದೀನಿ ಅಲ್ವಮ್ಮ. ಇನ್ನು ಜ್ಞಾನಿಗಳು ತುಂಬಾ ಹತ್ತಿರ ಗೊತ್ತಾಯ್ತು ನನಗೆ. 100 ಲಕ್ಷ ಮಾತುಕತೆಗೆ ಆಗ್ಲಿಕ್ಕಿಲ್ಲ ಅಂತ ತೀರ್ಮಾನ ಮಾಡಿ ಸಣ್ಣ ಮುಟ್ಟಲ್ಲಿ ಕಾಳಾಗ ವಿಧ ವಿಧದ ಕ್ರಮದಿಂದ ವಿರೋಧಿಸಿರುವೆ. ಶುಂಭನಾಗಲಿ, ಅವರ ತಮ್ಮನಿ ಶುಂಭನಾಗಲಿ, ಶಂಭುವೆ ಕಾಳಗಕ್ಕೆ ಬರುವಂತೆ ಹಿಂದೆ. ಯಾಕಮ್ಮ ಶಂಭುವನ್ನು ಕರೆಯುವುದು? ಶಂಭುವೆ ಒಂದು ವೇಳೆ ದುರಕ್ಕಣಿ ಆದ್ರೆ ಅವನ ಶೂಲವನ್ನು ಸೆಳ ಅವನ ಮೇಲೆ ಪ್ರಯೋಗಿಸತಕ್ಕಂತಹ ಸಮರ್ಥನಿದ್ದಾನೆ. ಪೃಥ್ವಿಮೂರರಲ್ಲಿ ಪೃಥ್ವಿಮೂರಕ್ಕೆ ಒಡೆಯಲಾಗಿ ದಳಜಗಳ ಆಧಾರ ಸ್ತಂಭವಾಗಿ ಕೊಂಬಿನಿಯ ಪ್ರತ್ಯಕ್ಷ ಶಂಭುವಾಗಿ ವಜ್ರ ಸ್ತಂಭದಂತೆ ಬರೆಯುತ್ತಾ ಇದ್ದ ನಮ್ಮ ಗಂಡುಗಲಿ ಶುಂಭ. ಗಂಡಂದ್ರೆ ಅವನೇ, ಹೆಣ್ಣಂದ್ರೆ ನೀನೇ. ನೀನು 3 ಲೋಕದ ಒಡತಿ, ಅವನು 3 ಲೋಕದ ಒಡೆಯ. ಉಭಯರ ಜೊತೆ ಆಗಿದ್ದುಕೊಂಡು ಭಕ್ತರಾದ ಶರಣರಾದಮ್ಮನ್ನು ಹರಸಿದ್ರಿಂತಾದ್ರೆ ನಾವು ಉನ್ನತಿಯನ್ನು ಉತ್ಕರ್ಷವನ್ನು ಬಹಳ ಬೇಗನೆ ಹೊಂದುವುದಕ್ಕೆ ಸಾಧ್ಯವಿದೆ. ಹಾಗಾಗಿಯೇ ನಿನ್ನ ಹಂಬಲಿಕೆಯಲ್ಲಿದ್ದಾನ ಒಂದು ಭಜನೆ ಮಾಡ್ತಾನೆ. ತ್ರಿಭುವನ ಜನನಿ ಜಗನ್ಮೋಹಿನಿ ಹೇಳಲಿಕ್ಕೆ ತೊಡಗಿದ್ದಾನೆ. ಅವಿಚ್ಛಿನ್ನವಾಗಿ ನೆನೆಯುತ್ತಾನೆ ಅಂತಾದ್ರೆ ಅದೊಂದು ಭಜನೆ ತಪಸ್ಸೆ ಅಲ್ವ. ಭಜನೆಗೆ ತಪಸ್ಸಿಗೆಲ್ಲ ಯೋಗ್ಯ ಕಾಲದಲ್ಲಿ ಫಲ ಕೈಗೂಡಲೇಬೇಕು. ಹಾಗಾಗಿ ಅವನ ಸಾನ್ನಿಧ್ಯವನ್ನು ಸೇರಿದೆ. ಕರತರುವೆ ಹೀಗೆಂದು ಪರವಶನ್ನಾಡಿ ಹೊರಟು ಬಂದೆ. ಸತ್ಯಂ ವಿಧಾತು ನಿಜಕೃತ್ಯ ಭಾಷಿತಂ. ಭಕ್ತನೊಬ್ಬ ಅಯಾಚಿತವಾಗಿ ಅಯೋಚಿತವಾಗಿ ಒಂದು ನುಡಿ ಆಡಿದ ಅಂತಾದ್ರೆ ಮತ್ತೆ ಈಡೇರಿಸುವ ಹಣ ಅವನಿಗಿಲ್ಲ, ಮತ್ತೆ ದೇವರಿಗಿರುವಂತ. ನಿನ್ನ ಭಕ್ತ ನಾನು ಆಡಿಯಾಗಿದೆ, ಕರ್ಕೊಂಡು ಬರ್ತೇನೆ ಅಂತ. ಬಂಗಾರದ ಪಲ್ಲಕ್ಕೆ ಸಿದ್ಧವಾಗಿದೆ, ನಿಲ್ಲಿ ಅವಸರ ಮಾಡಬೇಡಿ ಆಯ್ತಾ. ಇಲ್ಲೇ ಹೊಡಿಬೇಕು, ಹೊರಡಲಿಲ್ಲ ಅಮ್ಮ, ಹೊರಡ್ಬೇಕಷ್ಟೆ. ಅದೋ ಬಂಗಾರದ ಪಲ್ಲಕ್ಕೆ ಸಿದ್ಧವಾಗಿದೆ. ಅದರಲ್ಲಿ ಕುಳಿತಂತಾದ್ರೆ ಅದರ ಹಿಡಿಕೆಗೆ ಹೆಗಲು ನೀಡಿ ಸಂಭ್ರಮದಿಂದ ಶೋಣಿತಾಪುರಕ್ಕೆ ನಾನು ಕೊಂಡು ಹೋಗುವನಿದ್ದೇನೆ. ಬಾರಿಸುವ ಮರಣ ಮೃದಂಗವನ್ನು ಬದಿಗಿರಿಸಿ ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸಿ ಶುಂಭನಿ ಕೊರಡೀತಿ ವರಿಸು. ನಮ್ಮಲ್ಲಿಗೂ ಸಂತೋಷವನ್ನು ಉಳಿಸು. ಒಲಿದುವ ನಲಿದುವ ನಮ್ಮಲ್ಲಿ ನೆಲೆಸುವ ನಮ್ಮೆಲ್ಲರನ್ನು ಹರಸು. ರಕ್ತ ಬೀಜ ಭಕ್ತಿಯ ಮಹಾಪೂರ್ವೇ ಹರಿಯುತ್ತಾ ಇದೆ. ಭಕ್ತಿ ಮಾಡಲಿಕ್ಕೆ ಈಗ ಸಮಯ ಸಾಕಾಗುದಿಲ್ಲ, ಕಾಲ ನಿತ್ಯ ಅಲ್ವಾ. ನೀನು ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಆದ್ರೂ ಮನಸ್ಸು ಮಾಡಿದ್ರು ಸ್ವಲ್ಪ ಸಮಯ ಕೊಡ್ತಾರಪ್ಪ. ಆಚರಣೆ ಹೇಳಲಿಕ್ಕಿಲ್ಲ. ನಿನ್ನನ್ನು ಹುಂಬರಿಂದಲೋ ಪ್ರಾರ್ಥನೆಯಿಂದಲೋ ನಿನ್ನ ಭಕ್ತನೊಬ್ಬ ಹುಂಬರಾಗ್ಲಿಕ್ಕೆ ಉಂಟೆ ಅಮ್ಮ, ಹೇಳುತ್ತಾಯ. ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಅಪ್ಪುದು ವಿನ ಹೊಂಗಾರಿನ ಮರವನ್ನಲ್ಲವಲ್ಲ. ಶುಂಭರಂದ್ರೆ ಮಾಮರವಲ್ಲ, ಹೊಂಗಾರಿಯಲ್ಲ. ಮತ್ತೆ ಶುಂಭರಂದ್ರೆ ಗಂಧದ ಮರ. ನೀರಿಗೆ ಬಿದ್ದಾಗ ನಾರುವುದು
ಸ್ವಾಭಾವಿಕ ತಾನೆ. ನೀರಿಂದ ಎತ್ತಿ ಮೇಲಿರಿಸಬೇಕು. ಸ್ವಲ್ಪ ನೀರು ಉಪಯೋಗಿಸಿ ಚೆನ್ನಾಗಿ ತೆಗೆಯಬೇಕು. ಆವಾಗ ಗಂಧದ ಪರಿಮಳ ಹೊರಡ್ತದೆ, ಗಮ 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 ಅಂತ. ತೇಯುವುದಕ್ಕಾಗಿ ನನ್ನ ಧುರವನ್ನು ಸಾರಿದ ನಿನ್ನ ಒಡೆಯರಾದಂತಹ ಶುಂಭ ಯಾಕೆ ಬರಲಿಲ್ಲ? ಯಜಮಾನನು ಹಾಗೆಲ್ಲ ಕಳಿಸುವ ಕ್ರಮ ಇಲ್ಲ ನಾವು. ಮತ್ತೆ ನಾವು ನಂಬಿಕರ್ತರು ಸ್ವಾಮಿ ಭಕ್ತರಿರುವಾಗ ನೀವು ಇಲ್ಲಿ ನಿಲ್ಲಿ, ನಾವು ಹೋಗ್ತೇವೆ ತಮ್ಮಿಂದವರು. ಸಾವಿರುವಂತಹ ಶುಂಭನಿಗೆ ಅಷ್ಟು ಅಹಂಕಾರವಿರಬೇಕಾದ್ರೆ ಸಾವಿರದ ಒಂದಾಗಿರುವಂತಹ ನಾನೆಷ್ಟು ವಿಜೃಂಭಿಸಬೇಡ. ಸಾವಿರುವುದು ನನಗೆ ಬೇಡ, ಸಾವಿರದ ಒಂದೇ ಬೇಕಾದ್ದು. ಹಾಗಾಗಿ ನಿನ್ನನ್ನು ಆಶ್ರಯಿಸಿಕೊಂಡು ಬಂದದ್ದು. ದಾನ ಬೇಡುವವನ ಪಾತ್ರೆಯನ್ನು ಕಂಡೇ ದಾನವನ್ನು ನೀಡಬೇಕಂತೆ. ನಮ್ಮಲ್ಲೆಲ್ಲ ಬೆಳ್ಳಿ ಬಂಗಾರದ ಪಾತ್ರ ಇರುವುದು, ಬೇರೆ ಪಾತ್ರ ಇಲ್ಲ. ಮಣ್ಣಿನ ಕುಡಿಕೆಗೆ ಯಾರು ಅಮೃತವನ್ನು ಸುರಿಯುವುದಿಲ್ಲವಲ್ಲ. ಮಣ್ಣಿಗೆ ಹಾಕಿದ್ರೆ ಇಂಗಿ ಹೋದಿತಮ್ಮ. ಹಸಿವು ದೃಶ್ಯ ನನ್ನಲ್ಲಿ ಅಧಿಕವಾಗಿದೆ ರಕ್ತ ಬೀಜ. ನಿನಗೇನು ಬೇಕು ಕೇಳುತ್ತಾಯಿ? ದೇವಲೋಕದ ಕಲ್ಪವೃಕ್ಷದ ಫಲ ಬೇಕು, ಕಾಮಧೇನುವಿನ ಹಾಲು ಬೇಕು. ಅವಳ ಹಾಗೆ ಅನುಗ್ರಹಕಾರಕಳಾದಂತ ಅವಳ ಮಗಳು ನಂದಿನಿ ಇದ್ದಾಳೆ. ನಿನಗೆ ನಂದಿನಿ ಹಾಲು ಬೇಕು ಅಂತಾರೆ, ನಾನು ಈಗ ನಡೆಸಿಕೊಟ್ಟೆ. ದುಷ್ಟ ಶಿಕ್ಷಣ ನನ್ನ ಹಸಿವು, ಶಿಷ್ಟ ಪರಿಪಾಲನೆ ನನ್ನ ದೃಶ್ಯ. ನೀನು ಹಾಗೆ ಒಗಟು ಮಾತಾಡಲ್ಲ. ನಿನಗೆಲ್ಲ ನಾವು ಕುಮಾರರ ಹಾಗಲ್ಲ. ಕುಮಾರರ ಹಾಗಿರುವ ನಮಗೆ ನೀನು ಮಂಗಲವನ್ನು ಅನುಗ್ರಹ ಮಾಡಬೇಕು. ಕುಮಾರ ಮಂಗಲ ಅಂತ ಆಗಬೇಕಾಗಿ. ನುಡಿಗೆ ತಪ್ಪಿದ ನೀನೇ ಸ್ಪಷ್ಟಪಡಿಸಿದೆಯಲ್ಲ. ಎಲ್ಲಿ ತಪ್ಪಿದೆ, ಯಾವಾಗ ತಪ್ಪಿದೆ, ಹೇಗೆ ತಪ್ಪಿದೆ? ತರ ತರುತ್ತೇನೆ ಇಲ್ಲವಾದಲ್ಲಿ ಎಡ ತರುತ್ತೇನೆ ಎಂದು ಮಾತು ಕೊಟ್ಟು ಬಂದವನಲ್ವೇ? ಮಾತನಾಡ್ತೇವೆ ನಾವು. ಭಕ್ತಿಗೆ ಒಲಿದು ಏರಿದೆಯಮ್ಮ. ಭಕ್ತಿ ಕುಸುಮ ತಂದೆನಿದ ಕೊದಿಂದ ಪಾದಕ್ಕೆ ಏನಿದ್ದರೂ ಕೂಡ ಅದು ಸ್ಮಶಾನದ ತುಳಸಿ. ಸ್ಮಶಾನದ ತುಳಸಿ ಆಗ್ಲಿ, ವೃಂದಾವನದ ತುಳಸಿ ಆಗ್ಲಿ, ತುಳಸಿ ತುಳಸಿ ಅವು ಪೂಜೆಗೆ ಯೋಗ್ಯವಾದುದಲ್ಲ. ಹೌದೇ? ಹೌದಾ? ನನಗೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ವ್ಯರ್ಥವಾಗಿದ್ರೆ ನೀನು ತ್ರಿಕರಣ ಶುದ್ಧ ಇಲ್ಲಲ್ಲ. ಯಾರಾಯ್ತು ಅಮ್ಮ? ತ್ರಿಕರಣ ಶುದ್ಧ ಇದ್ದ ಕಾರಣವೇ ಬ್ರಹ್ಮದೇವ ಪ್ರತ್ಯಕ್ಷ ಆದದ್ದು, ನನಗೆ ಬೇಕಾದ ವರ ಕೊಟ್ಟದ್ದು. ಕೊಟ್ಟಿದ್ದಾರಲ್ಲ. ಓಹೋ. ಹಾಗಾದ್ರೆ ಮುಖ ಮುಖ ಯಾಕೆ ನೋಡ್ತೇವೆ? ಯುದ್ಧ ಮಾಡು ರಾಣ ಹೇಳಿ.